ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಅಂದರೆ BBMP ಪ್ರಾಪರ್ಟಿ ಟ್ಯಾಕ್ಸ್ನ ಯಾರು ಇದುವರೆಗೂ ನಿಮ್ಮದು 2-3 ಇಯರ್ಸ್ ಬ್ಯಾಕಿಂದ ನೀವು ಪೇನೇ ಮಾಡಿಲ್ಲ ಪ್ರಾಪರ್ಟಿ ಟ್ಯಾಕ್ಸ್ನ, ಅಂದರೆ ಇದು ನಿಮಗೆ ಒಂದು ಬೆಸ್ಟ್ ಆಪರ್ಚುನಿಟಿ. ಏನಕ್ಕೆ ಅಂದರೆ ನೀವು ಇನ್ಮೇಲೆ ಈ ಡೆಡ್ಲೈನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ನೀವು ಡೆಡ್ಲೈನ್ ಕ್ರಾಸ್ ಮಾಡ್ಕೊಂಡು ಹೋದರೆ ನಿಮಗೆ ಆಲ್ಮೋಸ್ಟ್ ಡಬಲ್ ದ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಒಂದು ಆಪರ್ಚುನಿಟೀಸು ಅವರು ಪೆನಾಲ್ಟೀಸ್ನ ರಿಡ್ಯೂಸ್ ಮಾಡಿದ್ದಾರೆ. ಈಗ ನೀವು ಯಾವ ಥರ ಎಲ್ಲಿ ಯಾವ ಪೋರ್ಟಲಿಗೆ ಹೋಗಬೇಕು, ಯಾವ ನಂಬರಿಂದ ಎಂಟ್ರಿ ಮಾಡ್ಕೋಬೇಕು, ಹೇಗೆ ಅದನ್ನ ಪ್ರಾಪರ್ಟಿ ಟ್ಯಾಕ್ಸ್ನ ನೀವು ಇದುವರೆಗೂ ಪೇ ಮಾಡಿಲ್ಲ ಆನ್ಲೈನ್ ಅಂದರೆ ಈ ಆಪರ್ಚುನಿಟೀಸ್ನ ಮೇಕ್ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಲ್ಲರೂ ಈಗಲೇ ನೀವು ಚೆಕ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನೀವು ಪೇ ಮಾಡಿದಿರಾ ಇಲ್ವಾ ಈಗ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ದು ಫುಲ್ ಪೇ ಆಗಿದೆಯಾ ಇಲ್ವಾ ಅಂತ ವೀಕ್ಷಕರೇ. ಫುಲ್ ಪೇ ಆಗಿಲ್ಲ ಅಂದರೆ ನೀವು ಈಗ 24-25 ಇಯರ್ ನಡೀತಿರಿಂದ 23-24 22-23 ಇಯರ್ ಯಾರ್ಯಾರು ಇದು ಮಾಡಿದ್ದೀರಾ ಪ್ರತಿಯೊಬ್ಬರು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಏನಾದ್ರು ಒಂದು ₹1,000 ಉಳಿದ್ರು ಅದು ಡಬಲ್ ಕಟ್ಟಬೇಕಾಗುತ್ತೆ ನೀವು ಇನ್ನೊಂದು ಸರಿಯ ನೆಕ್ಸ್ಟ್ ಇದನ್ನು ಪ್ರಾಪರ್ಟಿ ಟ್ಯಾಕ್ಸು ಕಟ್ಟಬೇಕಾದ್ರೆ ಏಪ್ರಿಲ್ ಮೇಲೆ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಎಲ್ಲರಿಗೂ ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಫಸ್ಟು ಯಾರ್ಯಾರು ಈಗ ನ್ಯೂಸ್ ಪೇಪರಲ್ಲೂ ಬಂದಿದೆ ಅಥವಾ ಈಗ ನ್ಯೂಸಲ್ಲೂ ಬಂದಿದೆ, ಪ್ರತಿಯೊಬ್ಬರು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೋಕ್ಕೆ ಅವರು ಡೆಡ್ಲೈನ್ ಏಪ್ರಿಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಏಪ್ರಿಲ್ ಒಳಗಡೆ ನೀವು ಆ ಪ್ರಾಪರ್ಟಿ ಟ್ಯಾಕ್ಸ್ ಯಾರೇ ಎಷ್ಟೇ ಬಾಕಿ ಉಳ್ಕೊಂಡಿರಲಿ ಆ ಪ್ರಾಪರ್ಟಿ ಟ್ಯಾಕ್ಸ್ನ ಪ್ರತಿಯೊಬ್ಬರೂ ಪೇ ಮಾಡಲೇಬೇಕು. ಇಲ್ಲಾಂದರೆ ಪೇ ಮಾಡಲಿಲ್ಲ ಅಂದರೆ ನಿಮಗೆ ಮನೆ ತಗೆ ನೋಟಿಸ್ ಕಳಿಸ್ತಾರೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಯಾರ್ಯಾರು ಪ್ರಾಪರ್ಟಿ ಬೆಂಗಳೂರಲ್ಲಿ ಹೊಂದಿದ್ದೀರೋ ಪ್ರತಿಯೊಬ್ಬರು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಲೇಬೇಕು. ಪೇ ಮಾಡೋಕ್ಕೋಸ್ಕರ ಯಾರು ಯೂಸ್ ಮಾಡಿಲ್ಲ, ಆನ್ಲೈನ್ ಯೂಸ್ ಮಾಡಿಲ್ಲ ಅಂದರೆ ನಾನು ವೆಬ್ಸೈಟ್ ನೇಮ್ನು ಹಾಕಿದ್ದೀನಿ. ಇದು ಪೇ ಮಾಡೋದು ತುಂಬ ಸಿಂಪಲ್ಲು, ವಿತಿನ್ 2 ಮಿನಿಟ್ಸ್ ನೀವು ಪೇ ಮಾಡ್ಬೋದು ವೀಕ್ಷಕರೇ. ನೀವು ಪೇ ಮಾಡ್ಬೇಕಾದ್ರೆ ಏನಂದರೆ ನಿಮ್ಮ ಹತ್ರ ಅಪ್ಲಿಕೇಶನ್ SSI ನಂಬರ್ ಇರಬೇಕು. ನೀವೇನಾದ್ರು ಖಾತೆ ಮಾಡಿಸ್ಕೊಂಡಿದ್ರೆ BBMP ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದ ಮೇಲೆ ನಿಮಗೆ ಖಾತೆ ಟ್ರಾನ್ಸ್ಫರ್ ಆಗಿರುತ್ತೆ. ಹಾಗಾಗಿ ಯಾರ್ಯಾರು ಫ್ಲಾಟ್ ತಗೊಂಡಿದ್ದೀರಾ ಅಥವಾ ಯಾರ್ಯಾರು ಅಪಾರ್ಟ್ಮೆಂಟಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಥವಾ ಯಾರ್ಯಾರು ಇಂಡಿವಿಜುವಲ್ ಹೌಸ್ ಕಟ್ಟಿದ್ದೀರಾ, ಯಾರ್ಯಾರು ಲೇಔಟ್ಸಲ್ಲಿ ತೊಗೊಂಡಿದ್ದೀರಾ, ಪ್ರತಿಯೊಬ್ಬರು ಮೇಕ್ ಶೋರ್ ದಟ್ ಅವ್ರಲ್ಲಿ ಖಾತಾ ಆಗಿರುತ್ತೆ. ಅವ್ರವ್ರದ್ದು ಅಪ್ಲಿಕೇಶನ್ SSI ಅಪ್ಲಿಕೇಶನ್ ನಂಬರು ಇದ್ದೇ ಇರುತ್ತೆ ಅವ್ರ ಹತ್ರ. SSI ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ನೇಮ್ ಯಾರ ನೇಮ್ ಮೇಲೆ ಇರುತ್ತೆ ಅವ್ರ ನೇಮ್ ಹೆಸರು ಮೇಲೆ 3 ಡಿಜಿಟ್ಸು ಹೊಡೆದ್ರೆ ಇಲ್ಲಿ HDP BBMP ಟ್ಯಾಕ್ಸ್ ಕರ್ನಾಟಕ ಗೌರ್ಮೆಂಟ್.in ಅಂತ ಹೋದರೆ ಅಲ್ಲಿ ನಿಮಗೆ SSI ರೈಟ್ ಸೈಡಲ್ಲಿ SSI ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಮತ್ತು ನಿಮ್ದು 3 ಡಿಜಿಟ್ಸ್ ಆಫ್ ಯಾರು ಓನರ್ ಅವ್ರು 3 ಡಿಜಿಟ್ ಎಂಟ್ರಿ ಮಾಡಿ ಅಂತ ಕೇಳಿಸಿದೆ. ಒನ್ಸ್ ಎಂಟ್ರಿ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅದು ಆ ಫಾರ್ಮೇ ಓಪನ್ ಆಗುತ್ತೆ, ನಿಮ್ಮದು ಟ್ಯಾಕ್ಸ್ ಇದು ಫೇಮ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ನಿಮ್ಮದು ಅಡ್ರೆಸ್ಸು ಪ್ರಾಪರ್ಟಿದೆಲ್ಲ ಡೀಟೇಲ್ಸು ಎಲ್ಲ ತೋರಿಸುತ್ತೆ ಮತ್ತು ಎಷ್ಟು ಪೇಮೆಂಟು ಮಾಡಬೇಕು ನೀವು ಈ ಇಯರ್ಗೆ ಅಥವಾ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದೀರಾ. ಪ್ರತಿಯೊಂದು ಫುಲ್ ಇಯರ್ ಮಾಡ್ತೀರಾ ಅಥವಾ ಈಗೇನಾದ್ರು ನೀವು ಜನವರಿ ತನಕ ಬರೀ 6 ಮಂತ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು, ಬಟ್ ಫುಲ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಹಾಗಾಗಿ ಫುಲ್ ಮಾಡೋದು ಬೆಸ್ಟು. ನೀವೇನಾದ್ರು 2022-2023 ಮಾಡಿಲ್ಲ, 2023-2024 ಮಾಡಿಲ್ಲ ಅಂದ್ರೂ ಪ್ಲೀಸ್ ಮೇಕ್ ಶೋರ್ ದಟ್ ಈಗ ಪೆನಾಲ್ಟೀಸ್ನ ರಿಡ್ಯೂಸ್ ಮಾಡಿದ್ರಿಂದ ತುಂಬ ಜನ ಮೇಕ್ ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಅದನ್ನು ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅನ್ನೋ ಇನ್ನೊಂದು ಅಂದರೆ ಹೆಲ್ಪ್ಲೈನ್ ನಂಬರು 1533 ಕಾಲ್ ಮಾಡ್ಕೊಳ್ಳಿ. ನಿಮ್ಮದೇನೇ ಅಥವಾ ನಿಮ್ಮದೇನೇ SSI ನಂಬರ್ ಇಲ್ಲ ಅಥವಾ ನಿಮ್ಮದೇನು ಖಾತಾ ಟ್ರಾನ್ಸ್ಫರ್ ಆಗಿರಲೇಬೇಕು, ಖಾತೆಯಲ್ಲಿ ನೀವು ಪ್ರಾಪರ್ಟಿಯಲ್ಲಿ ಇದಾಗಲ್ಲ ಅವೆಲ್ಲ. ಹಂಗಾದರೆ ಖಾತಾನೇ ಆಗಿಲ್ಲ ಕರೆಕ್ಟಾಗಿ ಅಂದರೆ ಈಗೆಲ್ಲ ಖಾತಾ ಮಾಡ್ಕೊಡ್ತೀವಿ ಫ್ರೀಯಾಗಿ ಅಂತೆಲ್ಲ ಬಂದಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಪ್ರಾಪರ್ಟಿ ಟ್ಯಾಕ್ಸ್ ಅದಕ್ಕೂ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಹೇಗೆ ಖಾತಾ ಮಾಡ್ಕೊಳೋದು ಬೆಂಗಳೂರುಗಳಲ್ಲಿ ಪ್ರಾಪರ್ಟಿಗೆಲ್ಲವ ಅಂತ, ಖಾತಾ ಹೇಗೆ ಮಾಡಿಸ್ಕೊಳೋದು ಅಂತ. ಒಂದು ಪೋರ್ಟಲಲ್ಲಿ ನೀವು ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ಅದನ್ನು ನಿಮ್ಮ ಖಾತಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಮಾಡಿಸ್ಕೊಬೋದು. ಈಗ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದರೆ ನೀವು ಎಷ್ಟು ಪೆನಾಲ್ಟಿ ಇದೆ, ಎಷ್ಟು ಪೇ ಮಾಡಬೇಕು, ಏನಾದ್ರು ಪ್ರೊಸೆಸ್ ಸ್ಟ್ರಕ್ ಆದರೆ ದೇ ಹೆಲ್ಪ್ ಯು ಔಟ್ ಇನ್ 1533 ಹೆಲ್ಪ್ಲೈನ್ ನಂಬರ್ ವೀಕ್ಷಕರೇ. ಅದಾದಮೇಲೆ ನಿಮಗೆ ಇವರು ತುಂಬ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಈಗ ಲಾಸ್ಟ್ ಚಾನ್ಸ್ ಒಳಗೆ ನೀವು ಸೇವ್ ಪೆನಾಲ್ಟೀಸ್ 1 ಡಬಲ್ ಪೆನಾಲ್ಟೀಸ್ನ ಸೇವ್ ಮಾಡಿಕೊಂಡು ಜಸ್ಟ್ ನಿಮ್ಮ ₹100 ಪೆನಾಲ್ಟಿಲಿ ನಿಮ್ಮ ಎಲ್ಲ ಟ್ಯಾಕ್ಸ್ನ ಪೇ ಮಾಡ್ಬೋದು ವೀಕ್ಷಕರೇ. 100% ಈಗ ನೋಡಿ, ನೀವೇನಾದ್ರು ಪೇ ಮಾಡಲ್ಲ ಏಪ್ರಿಲ್ ಒಳಗೆ ಅಂದರೆ 100% ಪೆನಾಲ್ಟಿ ಬೀಳುತ್ತಂತೆ. ಅಂದರೆ ಈಗ ಗೊತ್ತು ಗೌರ್ಮೆಂಟ್ ಹತ್ರನೇ ಸ್ವಲ್ಪ ದುಡ್ಡಿರಲ್ಲ, ಹಾಗಾಗಿ ಅವರು ಇಂಥದ್ದನ್ನೆಲ್ಲ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಅವರಿಗೆ ಮನಿ ಬೇಕೀಗ. ಸೊ ನೀವು ಸಫರ್ ಆಗಬೇಡಿ 1 ಡಬಲ್ ಪೇ ಕೊಟ್ಬಿಟ್ಟು. ಹಾಗಾಗಿ ಯಾರೇ ಪ್ರಾಪರ್ಟಿ ಇದ್ದೀರಾ ಬೆಂಗಳೂರಲ್ಲಿ ಪ್ರತಿಯೊಬ್ಬರನ್ನು ಪೆನಾಲ್ಟಿನ ಇದು ಮಾಡ್ದಲೇ ಬೇಗನೆ ಅವ್ರು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ನ ನೀವು ಪೇ ಮಾಡಿಕೊಂಡ್ರೆ ನಿಮಗೇ ಒಳ್ಳೆಯದು ವೀಕ್ಷಕರೇ. ಮತ್ತು ಪೇ ಇಮಿಡಿಯೇಟ್ ನಿಮಗೆ ಅದು ಪೇ ಇಮಿಡಿಯೇಟ್ ಮಾಡೋದ್ರಿಂದ ನಿಮಗೆ ಬರೀ ₹100 ಇದು ₹100 ಆ್ಯಕ್ಚುಲಿ ₹100 ಪೆನಾಲ್ಟೀಸ್ ಬೀಳುತ್ತೆ. ಇಲ್ಲ ಅಂದರೆ ನಿಮಗೆ
ನೀವು ಸ್ಕ್ವೇರ್ ಫೀಟ್ ಪ್ರಕಾರ ಹೋದರೆ ನಿಮ್ಮ ಸ್ಕ್ವೇರ್ ಫೀಟಿಗೆ ಲೆಚ್ಚೆ ನಿಮ್ದು ಏನಾದ್ರು ನೀವು 1500 2000 ಸ್ಕ್ವೇರ್ ಫೀಟು 3000 ಸ್ಕ್ವೇರ್ ಫೀಟ್ ಏನಾದ್ರು ಹೊಂದಿದ್ರೆ ಅದಕ್ಕೆ ಆಲ್ಮೋಸ್ಟ್ ಪ್ರಾಪರ್ಟಿ ಟ್ಯಾಕ್ಸು ನಿಮಗೆ ಒಂದು 10,000 ತನಕ ಏನೋ 10,000 ಮೇಲೇ ಬರ್ತಾ ಇರುತ್ತೆ. ಈಗ ನಾವೇ 1,100 ಹೊಡೆದಿರೋರೆ ನಾವೇನೇ ಒಂದು 5,000 ಪೇ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗೆಲ್ಲ ಒಂದು ಸ್ವಲ್ಪ ಒಂದು 5,000 12,000 15,000 ಇರುತ್ತೆ. ಅದು ನೀವು ಹೋಲಿಸ್ಕೊಂಡ್ರೆ ಇಂಟ್ರೆಸ್ಟ್ ಒಂದು 3,000 ಬಂದಿರುತ್ತೆ. ಅದಾದಮೇಲೆ ನಿಮಗೆ ಪೆನಾಲ್ಟಿ 100 ರುಪೀಸು ನೀವು ಮಾಡಿಕೊಂಡ್ರೆ ಏನು ಯೂಸ್ ಇದಿರಲ್ಲ. ಇದು ನಾನು ಎಕ್ಸಾಂಪಲ್ ಕೊಟ್ಟೋದು 2022 23 24ಗೆ. ನೀವು 22 23ಗೆ ಇದ್ದರೆ ಇನ್ನೂ ಪೆನಾಲ್ಟೀಸು ಜಾಸ್ತಿ ಇರುತ್ತೆ, ಇಂಟ್ರೆಸ್ಟು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮತ್ತೆ ಅದನ್ನೇ ನೀವು ಇದುವರೆಗೂ ಪೇ ಮಾಡಿಲ್ಲ ಈಗ ಅಂದರೆ ಮುಂದಕ್ಕೆ ಹೋದರೆ ನೋಡಿ, ಈಗ ಒಂದು 25,000 ಇದೆ ಅಂದರೆ ಆಲ್ಮೋಸ್ಟ್ ಪೆನಾಲ್ಟಿ 18,000 ಬರುತ್ತೆ. ಹಾಗಾಗಿ 1 to ಡಬಲ್ ನೀವು ಪೆನಾಲ್ಟಿನೇ ಕಟ್ತೀರ. ಹಾಗಾಗಿ ಪೆನಾಲ್ಟಿನ ನೀವು ಕಟ್ಟಬಾರ್ದು ಅಂದರೆ ಇದನ್ನು ಮೇಕ್ ಯೂಸ್ ಆಫ್ ಮಾಡ್ಕೊಳ್ಳಿ. ನೀವು ಹೋಗಿ ಬೆಂಗಳೂರು ಒನ್ನಿಗೆ ಹೋಗಿ BBMP ಆಫೀಸಿಗೆ ಹೋಗಿ ನೀವು ಪೇ ಮಾಡಬೇಕು ಅಂತ ಏನಿಲ್ಲ ಟ್ಯಾಕ್ಸು. ನಿಮ್ಮ ಹತ್ರ ನಿಮ್ಮ ಖಾತಾ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ SSA ಅಪ್ಲಿಕೇಶನ್ ನಂಬರ್ ಇರುತ್ತೆ. SSA ನಂಬರ್ ಅಪ್ಲಿಕೇಶನ್ ಗೊತ್ತಿಲ್ಲ ಅಂದ್ರೂ ಅವ್ರಿಗೆ ಕಾಲ್ ಮಾಡಿಕೊಂಡು ತಿಳ್ಕೊಂಡು ಅಪ್ಲಿಕೇಶನ್ ನಂಬರ್ನ ನೀವು BBMP ಇದಕ್ಕೆ bbmptax.karnataka.government ವೆಬ್ಸೈಟಿಗೆ ಹೋದರೆ ಅಲ್ಲಿ ಜಸ್ಟ್ ಅಪ್ಲಿಕೇಶನ್ ನಂಬರು ನಿಮ್ಮ 3 ಡಿಜಿಟ್ಸ್ ಆಫ್ ದ ನೇಮ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಅಪ್ಲಿಕೇಶನ್ಗೆ ತಗೊಂಡೋಗುತ್ತೆ. ನೀವು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡೋದು ಅಷ್ಟೇ. ಪೇ ಮಾಡಿ ಆನ್ಲೈನಲ್ಲಿ ಎಲ್ಲ UPI ಬ್ಯಾಂಕ್ ಕ್ರೆಡಿಟ್ ಕಾರ್ಡು ಡೆಬಿಟ್ ಎಲ್ಲ ಪ್ರತಿಯೊಂದು ಇರುತ್ತೆ, ನೆಟ್ ಬ್ಯಾಂಕಿಂಗ್ ಇರುತ್ತೆ, ಈಸಿಲಿ ಪೇ ಮಾಡ್ಬೋದು. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಪೇ ಮಾಡಿಲ್ಲ. ಈ ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ದು ಉಳ್ಕೊಂಡಿದೆಯಾ ಎಷ್ಟು ಉಳ್ಕೊಂಡಿದೆಯಾ ಅಂತ. ಸುಮ್ಮನೆ ಅದನ್ನು ಡೆಡ್ಲೈನ್ನ ಕ್ರಾಸ್ ಮಾಡಿದರೆ ಇವರಂತೂ ಈ ಕರ್ನಾಟಕ ಗೌರ್ಮೆಂಟ್ ಈಗಿರೋರಂತೂ ಪಕ್ಕ ನಿಮಗೆ ಪೆನಾಲ್ಟಿ ಹಾಕ್ತಾರೆ. ಬಿಕಾಸ್ ಅವರಿಗೆ ಮನಿ ಬೇಕೇ ಬೇಕೀಗ. ಬೇರೆದ್ರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಥರನೂ ಅವರು ಹುಡುಕ್ತಾ ಇದ್ದಾರೆ. ಮೇಕ್ ಶೋರ್ ದಟ್ ನೀವು ಕರೆಕ್ಟಾಗಿ ನೀವು ಇಟ್ಕೊಂಡ್ರೆ ನಿಮ್ಗೇನು ಸಫರ್ ಪಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರದ್ದು ಏನು ಇನ್ಫಾರ್ಮೇಷನ್ ಅಂತ ತಿಳಿಸ್ಕೊಳ್ಳೋಂಥ ಎನಿ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ ವೀಕ್ಷಕರೇ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಹೇಗೆ ಇದನ್ನು ಬಿ ಖಾತಾ ಮಾಡಿಸ್ಕೊಳೋದು ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ನ ಹೇಗೆ ಪೇ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ಗೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸು. ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಕಮೆಂಟ್ಸ್ ಮಾಡಿ. ಏನೇ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲಿಗೆ ಹೋಗಿ ಸರ್ಚ್ ಮಾಡಿದರೆ ನೀವು ನನ್ನ ಚಾನಲಲ್ಲಿ ಈ ವಿಡಿಯೋಸ್ ಎಲ್ಲ ಸಿಗ್ತವೆ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಗೈಸ್. ಬಾಯ್.